ರಣರಂಗದಿಂದ ಕೇಳಿ ಬರುತ್ತಿರುವ ಕೋಲಾಹಲ ಧ್ವನಿಯಿಂದ ಆ ರಾವಣ ವೀರಾವೇಶದಿಂದ ಹೋರಾಡುತ್ತಿರಬೇಕಲ್ಲವೇ? ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ರಾವಣ ಸಹಜವಾಗಿಯೇ ಮಹಾವೀರ, ಜೊತೆಗೆ ತನ್ನವರ ಸಾವಿನ ಕ್ರೋಧವೂ ಇರುವುದಲ್ಲ. ನಿನ್ನ ಮಾತು ನಿಜ ಜಾಂಬವಂತ. ಆ ರಾವಣ ಮಹಾವೀರನೇ ನಿಜ. ಆದರೆ ಅವನ ವೈಭವ, ಶೌರ್ಯ, ಸಂಪತ್ತು ಎಲ್ಲವನ್ನೂ ಅವನ ಅಧರ್ಮ ಸಂಪೂರ್ಣವಾಗಿ ನುಂಗಿ ಹಾಕುತ್ತಿದೆ. ಇಷ್ಟು ದಿನ ನುಂಗದೆ ಬಿಟ್ಟಿರುವುದೇ ಅವನ ಅದೃಷ್ಟ. ಅವನಿಂದ ನಮ್ಮ ಪ್ರಭು ರಾಮಚಂದ್ರ ಅನುಭವಿಸುತ್ತಿರುವ ದುಃಖವೇನು ಕಡಿಮೆಯೇ? ಆ ದುಃಖವೆಲ್ಲ ಕ್ರೋಧವಾಗಿ ರಾಮಚಂದ್ರನ ಬಾಣದ ರೂಪದಲ್ಲಿ ಸಾಗಿ ಆ ರಾವಣನನ್ನು ವಧಿಸುವುದು ಸತ್ಯ. ಅದಕ್ಕಾಗಿ ನಾನು ಕಾದಿದ್ದೇನೆ ಅಂಗದ. ಆ ಸಮಯ ಈಗ ಬಂದಿದೆ. ಅವನು ಇನ್ನು ಹೆಚ್ಚು ವಿಜೃಂಭಿಸಲು ನಾವು ಅವಕಾಶ ಕೊಡಬಾರದು. ನಾವು ರಣರಂಗಕ್ಕೆ ಹೋಗಿ ಅವನನ್ನು ಎದುರಿಸಲೇಬೇಕು. ನೀವೆಲ್ಲರೂ ನನ್ನನ್ನು ಅನುಸರಿಸಿ. ಜೈ ಶ್ರೀರಾಮ್! 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 ನಿಂಪನಿಂದ
ಜೈ ಶ್ರೀರಾಮ್. ಎಲೈ ನನ್ನ ಪುತ್ರರೇ, ರಾಕ್ಷಸ ವೀರರೇ, ಸೋದರರೇ, ಅಸಂಖ್ಯಾತ ನನ್ನ ಯೋಧ ಬಂಧುಗಳೇ, ನಿಮ್ಮೆಲ್ಲರ ಸಾವಿಗೆ ನಾನು ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ. ಶತ್ರುವನ್ನು ಸಂಹಾರ ಮಾಡಿ ನಿಮ್ಮ ಆತ್ಮಕ್ಕೆ ಶಾಂತಿ ದೊರಕಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಸಂಕಲ್ಪ. ಸೀತೆ, ನನಗೆ ಚಾರರಿಂದ ವಿಷಯ ತಿಳಿಯಿತು. ಯಾವ ವಿಷಯ ತ್ರಿಜಟೆ? ರಾವಣ ರಣರಂಗಕ್ಕೆ ಹೋದನಂತೆ. ಅಂತೂ ರಾಮ ರಾವಣರ ಯುದ್ಧ ಆರಂಭವಾಗಿದೆ. ಸತ್ಯ, ಆ ಅಮೃತಗಳಿಗೆ ಬಂದೇ ಬಿಟ್ಟಿತು.
ಆ ರಾವಣನನ್ನು ಕಾಪಾಡಲು ಯಾರೂ ಇರುವುದಿಲ್ಲ. ಬೆಂಬಲಿಗರ ಹಂಬಲವಿಲ್ಲದೆ ತನ್ನ ಸ್ವಂತ ಬಲದ ಮೇಲೆ ಇನ್ನು ಎಷ್ಟು ಕಾಲ ಹೋರಾಡುತ್ತಾನೋ ನೋಡೋಣ. ಇನ್ನೆಷ್ಟು ಕಾಲ ಹೋರಾಡಬಲ್ಲ? ಎಷ್ಟು ಹೋರಾಡಿದರೂ ಪ್ರಯೋಜನವಾಗುವುದಿಲ್ಲ. ತನ್ನ ಸೋಲನ್ನು ಸ್ವಲ್ಪ ಕಾಲ ತಡೆ ಹಿಡಿಯಬಹುದು ಅಷ್ಟೆ. ನಿಜ ತ್ರಿಜಟೆ, ಅನುಕಂಪಕ್ಕೂ ಅರ್ಹನಲ್ಲ ಆ ಅವಿವೇಕಿ. ಅವನು ಜೀವ ಸಹಿತ ಉಳಿದುಕೊಳ್ಳುವ ಎಲ್ಲಾ ದಾರಿಯನ್ನು ಕಳೆದುಕೊಂಡ. ಈಗ ಕೇವಲ ಕ್ಷಣಗಳನ್ನು ಎಣಿಸುವ ಸ್ಥಿತಿಗೆ ಬಂದಿದ್ದಾನೆ. ತನಗೆ ವರವಿದೆ, ಯಾರಿಂದಲೂ ಸಾವಿಲ್ಲ ಎಂದು ಬೀಗಿದ್ದ. ಯಾರನ್ನು ಅಲ್ಪರೆಂದು ಭಾವಿಸಿ ಕಡೆಗಣಿಸಿದನೋ ಅದೇ ವಾನರರಿಂದ ಸಾವನ್ನು ಸ್ವಾಗತಿಸಬೇಕಾಗಿದೆ. ಇಲ್ಲ ತ್ರಿಜಟೆ, ನಾವಲ್ಲ, ಬೇರೆ ಯಾರೂ ಅವನಿಗೆ ಅಯ್ಯೋ ಎನ್ನುವುದಿಲ್ಲ. ಬಹುಶಃ ಅವನಿಗೆ ತಾನು ಗೆಲ್ಲುವುದಾಗಲಿ ಜೀವ ಸಹಿತ ಉಳಿಯುವುದಾಗಲಿ ಸಾಧ್ಯವಿಲ್ಲ ಎಂಬ ಸತ್ಯ ಅವನಿಗೆ ಅರ್ಥವಾಗಿರಬೇಕು. ಅರ್ಥವಾಗಿದ್ದರೂ ತನ್ನ ಹಠವನ್ನು ಬಿಡಲಾರದ ಉದ್ಧಟತನ ಎಲ್ಲಿ ಹೋಗುತ್ತದೆ ಸೀತೆ? ನಾನಿನ್ನು ಬರುತ್ತೇನೆ. ರಾಮ ರಾವಣರ ಯುದ್ಧದ ವಾರ್ತೆಯನ್ನು ಆಗಾಗ ಬಂದು ತಿಳಿಸುತ್ತೇನೆ. ಹೋಗಿ ಬಾ ತ್ರಿಜಟೆ, ನೀನು ತರುವ ವಾರ್ತೆಗಾಗಿ ಕಾಯುತ್ತಿರುತ್ತೇನೆ. ವಿಭೀಷಣ, ಸುಗ್ರೀವ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಡೆಗೂ ಶ್ರೀರಾಮಚಂದ್ರನಿಗೂ ರಾವಣನಿಗೂ ಯುದ್ಧ ಆರಂಭವಾಯಿತು. ಲೋಕಕಂಟಕನ ವಿನಾಶ ಸನ್ನಿಹಿತವಾಯಿತು. ಹೌದು ದೇವೇಂದ್ರ, ಈ ರಾವಣ ತ್ರಿಲೋಕಗಳನ್ನು ಕಾಡಿದ್ದಾನೆ, ಪತಿವ್ರತೆಯನ್ನು ಪೀಡಿಸಿದ್ದಾನೆ. ಆ ಕುಬೇರನ ಪುಷ್ಪಕ ವಿಮಾನವನ್ನು ಬಲವಂತದಿಂದ ಕಿತ್ತುಕೊಂಡಿದ್ದಾನೆ. ದೇವಲೋಕಕ್ಕೆ ಬಂದು ಹಲವು ಸಾರಿ ದೇವತೆಗಳನ್ನು ಪೀಡಿಸಿದ್ದಾನೆ. ಇವನ ಪುತ್ರ ನನ್ನನ್ನೇ ಸೆರೆ ಹಿಡಿದು ಇಂದ್ರಜಿತು ಎಂಬ ಹೆಸರನ್ನು ಪಡೆದ. ಆ ಪಾತಕಿಯನ್ನು ಸಂಹರಿಸಿ ವೀರ ಲಕ್ಷ್ಮಣ ನಮಗೆ ಆನಂದ ಉಂಟು ಮಾಡಿದ. ಈಗ ರಾಮಚಂದ್ರ ರಾವಣನನ್ನು ಕೊಂದು ನಮಗೆ ಇನ್ನಷ್ಟು ಸಂತೋಷವನ್ನುಂಟು ಮಾಡುತ್ತಾನೆ. ಹೌದು, ಮಹಾಮಹಿಮನಾದ ಶ್ರೀರಾಮನಿಗೂ ಲೋಕಕಂಟಕನಾದ ರಾವಣನಿಗೂ ನಡೆಯುವ ಯುದ್ಧವನ್ನು ನೋಡುವುದೇ ನಮ್ಮ ಭಾಗ್ಯ. ಹೌದು, ಶ್ರೀರಾಮಚಂದ್ರನಿಗೆ ನಮ್ಮಿಂದಾಗುವ ಸಹಾಯವನ್ನು ನೀಡೋಣ. ರಾವಣನ ಅಂತ್ಯವಾಗಲಿ, ಶ್ರೀರಾಮಚಂದ್ರನಿಗೆ ಜಯವಾಗಲಿ.